Hi guys, welcome to my new log. ಹಾಯ್ ಗೈಸ್, ನಮ್ಮ ವೈಫು ಮೇಕಪ್ ಹೋಗಕ್ಕೆ ಮುಂಚೆ ಅವ್ರ ತಾಯಿ ಹತ್ರ ಒಂದಿರ್ಲಿ ಅಂತ ಸ್ಟ್ರಾಂಗ್ ಆಗಿ ಆಶೀರ್ವಾದ ತಗೊಂಡ್ರು. ಹಾಗೆ ಅಂತ ನಾಯಿಗಳಿಗೆ ಬಾ ಹೇಳ್ಬಿಟ್ಟು ಆಚೆ ಬಂದೇ ಬಿಟ್ಲು. ಹಾಗೆ ನೀರ್ ಬಾಟ್ಲ್ ಎತ್ತಿ ಬಗ್ಲಿಗೆ ಹಾಕೊಂಡು ನಿನಗಿಂತ ಸ್ಟ್ರಾಂಗ್ ಅಂತ ನಮ್ಮ ಅತ್ತೆನೆ ಕಿಟ್ನ ಎತ್ಕೊಂಡ್ಬಂದು ಅಲ್ಲಿ ಆರಾಮಾಗಿಟ್ಟು, ನಾನೇನ್ ವೀಕ್ ಅಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಹತ್ರ ಕಿಟ್ಟಿಸ್ಕೊಂಡು ಅಪ್ಪ ಅಮ್ಮ ಅನ್ಕೊಂಡು ಫೈನಲಿ ಕೆಳಗಡೆ ಕಿಟ್ನ ಎತ್ಕೊಂಡ್ ಬಂದೇ ಬಿಟ್ಲು. ಹಾಗೆ ಅವ್ರ ಅಮ್ಮಗೊಂದ್ ಬಾಯಿ ಹೇಳಿ ಕಾರ್ ತಗೊಂಬಂದು ನಿಲ್ಸಿದ್ದೆ. ಸೀದಾ ಕಾರ್ ಹತ್ರ ಹೋಗಿ ಡಿಕ್ಕಿ ಓಪನ್ ಮಾಡಿ ಕಿಟ್ನು ಲೈಟಿಂಗ್ಸ್ನು ಎರಡನ್ನೂ ಅವಳೆ ಡಿಕ್ಕಿಲಿಟ್ಲು. ಆಮೇಲೆ ನನ್ನ ಹೆಂಡತಿ ಏನಂದ್ಲು ಅವ್ರ ಬೈಯಲ್ಲೇ ಕೇಳ್ರಿ. ನಾನ್ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಿಟ್ನ ಅವಳೇ ತಿಕ್ಬೇಕು, ಅವಳೇ ಇಳಿಸ್ಬೇಕು. ಅದಕ್ಕೆ ಅವಳು ಇವತ್ ನನ್ನ ಸಾಯಿಸ್ತೀಯ ಅಂತ ಹೇಳ್ತಾ ಇದ್ದಾಳೆ. ಹಂಗೆ ಗಾಡಿಲಿ ಕೆಳಗಡೆ ನೋಡ್ತೀನಿ ಪೆಟ್ರೋಲ್ ಖಾಲಿ. ಹಂಗೆ ಪೆಟ್ರೋಲ್ ಬಂಕ್ ಕಡೆ ಗಾಡಿ ತಿರುಗಿಸ್ದ ತಕ್ಷಣ ಆಮೇಲೆ ಗಾಡಿ ಪೆಟ್ರೋಲ್ ಖಾಲಿ ಆಗಿತ್ತು. ಸೊ ಒಂದ್ 500 ರೂಪಾಯಿಗೆ ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡೆ ಅಂತ ಅನ್ಕೊಂಡು ಗಾಡಿ ತಿರ್ಗಿಸ್ಕೊಂಡು ಹೊರಟೆ. ಈ ಜಾಗ ಬರ್ತಾ ಇದ್ದಂಕ್ಲೆ ಒಂದು ರೀಲ್ಸ್ ನೆನಪಾಯ್ತು. ಆ ರೀಲ್ಸ್ ಮಾಡೋಣ ಅನ್ಕೊಂಡ್ವಿ, ಅಷ್ಟ್ರಲ್ಲಿ ಮುಂದೆ ಹೋದ್ವಿ. ಮತ್ತೆ ತಿರ್ಗಿಸ್ಕೊಂಡ್ ಕಾರ್ನ ರಿಟರ್ನ್ ಬಂದು ಈ ರೀಲ್ಸ್ ಮಾಡಿದ್ವಿ. ಬಾ ಶಾಮು, ನೆಕ್ಸ್ಟ್ ಟೈಮ್ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಬಾ. ಬಾ ಹೀಗೆ ರೀಲ್ಸ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನನ್ನ ಹೆಂಡತಿಗೆ ಇನ್ನೊಂದು ಆರ್ಡರ್ ಬಂತು. ಅಂದ್ರೆ ನಿಮ್ಗೆ ಯಾವ ತರ ಮೇಕಪ್ ಬೇಕಿತ್ತು? ಯಾವಾಗ ಬೇಕಿತ್ತು? ಮದ್ವೆಗಾ? ಸರಿ ಸರಿ. ಎಲ್ಲಿ ಮದ್ವೆ? ಡೇಟ್? ಕೆಂಗಲ್ ಚೌಟಿಲಾ? ಹಾಗೆ ಆರ್ಡರ್ ಬಂದ ಖುಷಿಗೆ ಒಂದು ಹಾಡು ಹೇಳ್ತೀನಿ ಅಂದ್ಲು. ಹಾಡಮ್ಮ ಅಂತ ಹೇಳ್ದೆ. ನಾನು ವ್ಯೂವರ್ಸ್ಗೋಸ್ಕರ ಒಂದು ಬ್ಯೂಟಿಫುಲ್ ಸಾಂಗ್ ಆಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡ್ಲಾ? ಮಾಡಿ. ಕನಸಲು 100 ಬಾರಿ ಕರೆಯುವೆ ನಿನ್ನೆ ನಾನು, ಅಭ್ಯಾಸವಾಗಿ ಓದಿನಿ ಜೀವಕ್ಕೆ ಒಬ್ಬಳೇ ಕೋರಲಾರೆ, ಯಾರನೋ ಸೇರಲಾರೆ. ನೀ ಬೇಕು ಎಲ್ಲ ಗಳಿಗೆಯು, ಇರಬೇಕು ಪೂರ್ತಿ ಸಲುಗೆಯು. ಆಸೆ ಬರುಕಿ ತುಂಬ ನಾನು, ಕ್ಷಮಿಸು ನೀನು. ಹೀಗೆ ರೀಲ್ಸ್ ಮಾಡ್ಕೊಂಡು ಹಾಡು ಹೇಳ್ಕೊಂಡು ಚೌಟ್ರಿ ಹತ್ತತ್ರ ಬಂದ್ವಿ. ಬಾ, ನಾವು ಹೋಗುವಷ್ಟರಲ್ಲಿ ಆಲ್ರೆಡಿ ಬಂದು ನಮಗೋಸ್ಕರ ಕಾಯ್ತಾ ಇದ್ರು. ಹಂಗೆ ಅವ್ರನ್ನ ಕೂರಿಸ್ಕೊಂಡು ಇನ್ನೇನಪ್ಪ ಮುಂದೆ ಹೋಗೋಣ ಅಂತ ತಲೆ ಎತ್ತಿ ನೋಡಿದ್ರೆ ನಮ್ಮ ದೇವರು ಆಂಜನೇಯ ಸ್ವಾಮಿ. ಫ್ಲೆಕ್ಸಿಮಲ್ಲಿ ನಾನು ನಿಮ್ಮನ್ನ ನೋಡಿದ್ದೀನಿ, ಫ್ಲೆಕ್ಸಿಮಲ್ಲಿ ನಾನು ವರ್ಕೌಟ್ ಮಾಡಕ್ಕೆ ಬರ್ತಾ ಇದ್ದೆ ಅಂತ ಅಂದರು. ನಾನು ಓಕೆ ಬನ್ನಿ ಅಂತೇಳ್ಬಿಟ್ಟು ಕರ್ಕೊಂಡೋಗಿ ಅಲ್ಲಿ ಕಾರ್ನ ಪಾರ್ಕ್ ಮಾಡಿದೆ. ಪಾರ್ಕ್ ಮಾಡಿ ಇನ್ನೆಲ್ಲ ಕೆಳಗಡೆ ಇಳಿಸಿ ತಿರುಗಿ ನೋಡೋಷ್ಟೊಳಗೆ ನಾನು ಹೆಂಡತಿ ನನ್ನೇ ಬಿಟ್ಟು ಮೇಲೆ ಹೋಗ್ತಾ ಇದ್ದೆ. ಹಾಗೆ ಹೊರಗಡೆ ಬಂದು ಕಾರ್ ಸರಿ ಪಾರ್ಕ್ ಮಾಡಿಲ್ಲ ಅಂತ ನೋಡಿಕೊಂಡು ಸುತ್ತ ನೋಡಿಕೊಂಡು ಒಳಗೆ ಹೋಗೋಷ್ಟೊಳಗೆ ನನ್ನ ಹೆಂಡತಿ ಮೇಕಪ್ ಆಲ್ರೆಡಿ ಸ್ಟಾರ್ಟ್ ಮಾಡಿಕೊಂಡು ತುಟಿಗೆ ಬಣ್ಣ ಹಚ್ತಾ ಇದ್ಲು. ತುಟಿಗೆ ಬಣ್ಣ ಹಚ್ಚಾದ್ಮೇಲೆ ಮುಖಕ್ಕೂ ಬಣ್ಣ ಹಚ್ಚಿ ಫುಲ್ ಸ್ಪ್ರೇ ಎಲ್ಲ ಹೊಡೆದು ಹೇರ್ ಸ್ಟೈಲ್ಗೆ ರೆಡಿ ಮಾಡಿಕೊಂಡು ತಲೆ ಬಾಚಿ ಹೇರ್ ಸ್ಟೈಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಲು. ಇರೋ ತಲೆ ಕೂದಲಿಗೆ ಇನ್ನೊಂದು ಎಕ್ಸ್ಟ್ರಾ ಏರ್ ಎಕ್ಸ್ಟೆನ್ಷನ್ ತಗೊಂಡು ಫಿಕ್ಸ್ ಮಾಡ್ಕೊಂಡ್ಲು. ಫಿನಿಶಿಂಗ್ ಹೇರ್ ಸ್ಟೈಲ್ ಈ ತರ ಬಂತು. ಮನೆಗೆ ಲೈಟಿಂಗ್ಸ್ ಬಿಡೋ ತರ ಇವಳು ಅಲ್ಲೊಂದಲ್ಲೊಂದು ಮಣಿಗಳನ್ನ ಇಟ್ಟು ಡೆಕೋರೇಷನ್ ಮಾಡಿ ಇನ್ನೂ ಚೆನ್ನಾಗಿ ಕಾಣೋ ತರ ಮಾಡಿ. ಹೇರ್ ಸ್ಟೈಲು ಮೇಕಪ್ಪು ಫುಲ್ ಕಂಪ್ಲೀಟ್ ಆದಮೇಲೆ ಈಗ ಕಾಣ್ತಾ ಇದ್ರು. ಹೇಗೆ ಕಾಣ್ತಾ ಇದ್ದಾರೆ ಅಂತ ನೀವು ಕಮೆಂಟ್ ಮಾಡಿ ಹೇಳಿ.